ನಮಸ್ಕಾರ. ಇವತ್ತು ನಾವು ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಮ್ಮಲ್ಲಿರೋ ಮಾಹಿತಿಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ. ಜೂನ್ 2024ರಿಂದ ಇಲ್ಲಿವರೆಗೆ ಏನೇನಾಯಿತು, ಕಾನೂನು ವಿಚಾರಗಳು ಮತ್ತು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು, ಇದರ ಬಗ್ಗೆ ಎಲ್ಲ ನೋಡೋಣ. ಸರಿ, ಶುರು ಮಾಡೋಣವಾ? ಮೊದಲು ಈ ಪ್ರಕರಣದಲ್ಲಿ ಸಂತ್ರಸ್ತರಾದ ರೇಣುಕಾಸ್ವಾಮಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. 33 ವರ್ಷದ ಯುವಕ ಅಲ್ವಾ? ಹೌದು, 33 ವರ್ಷ. ಚಿತ್ರದುರ್ಗದಲ್ಲಿ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಘಟನೆ ಶುರುವಾಗಿದ್ದೆ ಜೂನ್ 8, 2024 ಅಲ್ವಾ? ಹೌದು. ನಟಿ ಪವಿತ್ರ ಗೌಡರಿಗೆ, ಅಂದ್ರೆ ದರ್ಶನ್ ಅವರ ಆಪ್ತೆ ಅಂತಾರಲ್ಲ, ಅವರಿಗೆ ರೇಣುಕಾಸ್ವಾಮಿ ಏನೋ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅನ್ನೋದು ಆರೋಪ. ಅದೇ ಆರೋಪದ ಮೇಲೆನೆ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ. ಆಮೇಲೆ ಕಿಡ್ನಾಪ್ ಮಾಡಿ ಪಟ್ಟಣಗೆರೆಯಲ್ಲಿರೋ ಒಂದು ಶೆಡ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಸ್ ರಿಪೋರ್ಟ್ ಹೇಳುತ್ತೆ. ಆ ಶೆಡ್ಡಲ್ಲಿ ನಡೆದಿದೆ ಅನ್ನೋ ವಿವರಗಳಂತೂ ಕೇಳೋ ಕಷ್ಟ ಆಗತ್ತೆ. ಅಲ್ಲಿ ಕೋಲು, ಬೆಲ್ಟ್ ಇವುಗಳಿಂದ ತುಂಬಾನೇ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಹೌದು. ಆಮೇಲೆ ಬಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಶಾಕ್ ಮತ್ತು ಹೆಮರೇಜ್ ಅಂದ್ರೆ ತೀವ್ರ ಆಘಾತ ಮತ್ತೆ ರಕ್ತಸ್ರಾವದಿಂದ ಸಾವು ಸಂಭವಿಸಿದೆ ಅಂತ ಇದೆ. ದೇಹದ ಮೇಲೆ ತುಂಬಾ ಗಾಯಗಳಾಗಿದ್ದು ಅಂತಾನೂ ವರದಿ ಹೇಳುತ್ತೆ. ಮತ್ತೆ ಆ ಹಲ್ಲೆ ನಡೆಯುವಾಗ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು ಅನ್ನೋದು ಪೊಲೀಸರ ಆರೋಪ ಅಲ್ವಾ? ಹೌದು, ಅದು ಕೂಡ ತನಿಖೆಯ ಭಾಗವಾಗಿದೆ. ಮರುದಿನ ಅಂದ್ರೆ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿ ಅವರ ದೇಹ ಸಿಕ್ಕಿದ್ದು ಬೆಂಗಳೂರಿನ ಸುಮನಹಳ್ಳಿ ಹತ್ರದ ಒಂದು ಚರಂಡಿಯಲ್ಲಿ. ಇದರ ನಂತರ ತನಿಖೆ ಚುರುಕಾಯಿತು. ಖಂಡಿತ. ಜೂನ್ 11ಕ್ಕೆ ದರ್ಶನ್, ಪವಿತ್ರ ಗೌಡ ಮತ್ತೆ ಇನ್ನು ಹಲವರನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಮೇಲೆ ಹಾಕಿರೋ ಸೆಕ್ಷನ್ಗಳು IPC ಸೆಕ್ಷನ್ 302 ಅಂದ್ರೆ ಕೊಲೆ, ಓಕೆ, ಮತ್ತೆ ಸೆಕ್ಷನ್ 34 ಕೂಡ ಇದೆ. ಈ ಸೆಕ್ಷನ್ 34 ಅಂದ್ರೆ